ಪ್ರಪಂಚ. ತಾರಕೇಶ್ವರ ಪೌರಾಣಿಕ ಸಿನಿಮಾಗಳು ಸಾಮಾಜಿಕ ಸಿನಿಮಾಗಳಲ್ಲಿ ಬಹಳ ಸುಲಭವಾಗಿ ಮಾತನಾಡಬಹುದು. ಆದರೆ ಪೌರಾಣಿಕವಾಗಲಿ ಐತಿಹಾಸಿಕವಾಗಲಿ ಭಕ್ತಿರಸಪ್ರಧಾನವಾಗಿ ಆ ಮುಖ ಪಾತ್ರಕ್ಕೆ ಸೂಟ್ ಆಗಬೇಕು. ಆ ಸೂಟ್ ಆದಮೇಲೆ ಆ ಪಾತ್ರ ಇನ್ನಷ್ಟು ಮೆರುಗು ಬರೋದಕ್ಕೆ ಸಾಧ್ಯವಾಗುತ್ತೆ. ಗಣೇಶರಾವ್ ಕೇಸರ್ಕರ್ ನನ್ನ ಮನೆಗೆ ಬಂದು ಆ ಟೀಸರು ಆಮೇಲೆ ಹಾಡುಗಳನ್ನೆಲ್ಲ ತೋರಿಸಿದ್ರು. ಪೌರಾಣಿಕ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು ನನಗೆ. ಏಕೆಂದರೆ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರು ಪೌರಾಣಿಕ ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದಾರೆ. ಈಗ ತಾನೇ ಸಾಯಿ ಪ್ರಕಾಶ್ ಅವರು ಹೇಳಿದ್ರು ಅವರು ಈಕ್ವಲ್ ಆಗಿ ಶ್ರೀನಿವಾಸ ಮೂರ್ತಿಯವರು ಅವ್ರ ಜೊತೆ ಪಾತ್ರ ಮಾಡಿದ್ದಾರೆ ಅಂತ. ಪಾತ್ರ ಚೆನ್ನಾಗಿದ್ದರೆ ಒಳ್ಳೆಯ ಕಲಾವಿದನಿಗೆ ಅಂಥ ಒಂದು ಪಾತ್ರ ಸಿಕ್ಕಿದಾಗ ಅವರು ಚೆನ್ನಾಗಿ ಅಭಿನಯಿಸಿದರೆ ಅದಕ್ಕಿಂತ ಬೇರೆ ದೊಡ್ಡದಿಲ್ಲ. ನನಗೆ ಕವಿರತ್ನ ಕಾಳಿದಾಸದ ಆಗಬಹುದು, ಕೆರಳ ಸಿನಿಮಾ ಆಗ್ಬೋದು, ಅವ್ರ ಜೊತೆಲಿ ಸುಮಾರು ಸಿನಿಮಾಗಳಲ್ಲಿ ಬಹಳ ಒಳ್ಳೆ ಪಾತ್ರಗಳು ಸಿಕ್ಕಿದ್ದರಿಂದ ನನಗೆ ಒಳ್ಳೆಯ ಹೆಸರು ಬಂತು. ಹಾಗಾಗಿ ಗಣೇಶರಾವ್ ಪೌರಾಣಿಕ ಪಾತ್ರಗಳಿಗೆ, ಸಾಮಾಜಿಕ ಪಾತ್ರವೇ ಅಲ್ಲ, ಪೌರಾಣಿಕ ಪಾತ್ರಗಳಿಗೂ ಅವರ ಮುಖ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸ್ತು. ಇನ್ನು ಗದೆ ಹಿಡ್ಕೊಂಡು ನಿಂತ್ಕೊಂಡು ಟಿ ವಿ ನೋಡಿದಾಗ ನಿಮಗೆ 50% ಮಾರ್ಕ್ಸ್ ಕೊಟ್ಟುಬಿಡಬೇಕು. ಆಮೇಲೆ ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾನೆ ಅದು ಸೆಕೆಂಡ್ರಿ. ಮೊದಲನೇದಾಗಿ ಮೇಕಪ್ ಹಾಕ್ಕೊಂಡು ಆ ವೇಷಭೂಷಣಗಳಲ್ಲಿ ನೋಡಿದ ತಕ್ಷಣ ಇವನು ತಾರಕೇಶ್ವರ ಕರೆಕ್ಟಾಗಿದ್ದಾನೆ ಅಂತ ಅನಿಸ್ಬೇಕು. ಆಮೇಲೆ ಅವರು ಪಾತ್ರ ಆಮೇಲೆ ಅಭಿನಯ ಯಾವ ರೀತಿ ಮಾಡ್ತಾರೆ ಅನ್ನೋದ್ರಲ್ಲಿ ಇನ್ನು 50% ಮಾರ್ಕ್ಸು ಆಡಿಯನ್ಸು ಕೊಡ್ತಾರೆ. ಹಾಗಾಗಿ ಆತ ಆ ತಾರಕೇಶ್ವರ ಪಾತ್ರಕ್ಕೆ ಜೊತೆಗೆ ಇನ್ನೊಂದು ಗಂಗೆ ಗೌರಿ ಅಂತ ಅದರಲ್ಲಿ ಈಶ್ವರನ ಪಾತ್ರ ಮಾಡಿದ. ಅದರಲ್ಲೂ ಅಷ್ಟೇ ನಾನು 5-6 ಸಿನಿಮಾದಲ್ಲಿ ಈಶ್ವರನ ಪಾತ್ರ ಮಾಡಿದ್ದೇನೆ. ಗಣೇಶ್ ರಾವನು ಬಹಳ ಎಲ್ಲ ಥರದ ಪಾತ್ರಗಳಿಗೂ ಹೊಂದಿಕೊಳ್ತಾರೆ. ಇನ್ನು ನಮ್ಮ ಪುರುಷೋತ್ತಮ ಅಂತ ಹೇಳಬೇಕು ಅಂತಂದರೆ ಆತ ಸುಮಾರು 25 ಸಿನಿಮಾಗಳನ್ನು ನಿರ್ದೇಶನ ಮಾಡಿ ನಿರ್ಮಾಪಕರನ್ನು ಉಳಿಸ್ಕೊಟ್ಟಿದ್ದಾರೆ. ನಾನು ಧಾರಾವಾಹಿ ಅಣ್ಣ ಬಸವಣ್ಣ ಮಾಡಿದಾಗ ನನ್ನ ಜೊತೆಗೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ನಿರ್ದೇಶನಕ್ಕಿಳಿದು ಸುಮಾರು 25-26 ಸಿನಿಮಾಗಳು ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ನಮ್ಮ ಸಾಯಿ ಪ್ರಕಾಶ್ ಅವರು ಅಷ್ಟೇ 100 ಸಿನಿಮಾಗಳ ಮೇಲೆ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಅವಕಾಶಗಳು ಸಿಕ್ಕಿದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಚಾಕಚಕ್ಯತೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಈಗ ಅವರು 2 ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ, ಪೌರಾಣಿಕ ಚಿತ್ರಗಳು. ಅದರಲ್ಲೂ ತಾರಕೇಶ್ವರ ಅದು ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಇವತ್ತೇನು ತಾವೆಲ್ಲ ಶುಭಾಶಯ ಕೋರಲಿಕ್ಕೆ ತಾರಕೇಶ್ವರ ಸಿನಿಮಾ ಪೌರಾಣಿಕ ಸಿನಿಮಾವನ್ನು ನಮ್ಮ ಅಚ್ಚುಮೆಚ್ಚಿನ ನಾಯಕರು ನಟರು ಆಗಿರುವಂಥ ಗಣೇಶ್ ರಾವ್ ಅವರಿಗೆ 333ನೇ ಈ ಚಿತ್ರಕ್ಕೆ ಯಶಸ್ವಿ ಕಾಣಲಿ, ಇಡೀ ರಾಜ್ಯ ಉದ್ದಾಗಲ ಇಡೀ ದೇಶದಲ್ಲೇ ಈ ಸಿನಿಮಾ ಯಶಸ್ವಿಯನ್ನು ಕಂಡು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಲಿ ಅಂತ ನಾವು ಶುಭವನ್ನು ಕೋರೋಣ. ಅವರು ತಮ್ಮ ಜೀವನವನ್ನೇ ಒಂದು ಕಲೆಗೆ, ವಿಶೇಷವಾಗಿ ಚಿತ್ರರಂಗಕ್ಕೆ ಮೀಸಲಾಗಿಟ್ಟು ಪ್ರತಿನಿತ್ಯ ಈ ಕ್ಷೇತ್ರದಲ್ಲೇ ತಮ್ಮ ಸಮಯವನ್ನು ಕೊಟ್ಟು ದುಡಿದಿರುವಂಥ ವ್ಯಕ್ತಿ. ಅವರ ಶ್ರಮ ಮತ್ತು ಅವರ ಶ್ರದ್ಧೆಗೆ ಪ್ರತಿಫಲ ಸಿಗಲಿ. ಇನ್ನು 100 ಸಿನಿಮಾಗಳನ್ನು ಅವರು ಮಾಡಲಿ. ವಿಶೇಷವಾಗಿ ತಾರಕೇಶ್ವರ ಸಿನಿಮಾ ಯಶಸ್ಸನ್ನು ಕಾಣಲಿ. ಅವ್ರದೇ ಆದಂಥ GR ಫಿಲಮ್ಸ್ನ ಅಡಿಯಲ್ಲಿ ಈ ಸಿನಿಮಾ ತಯಾರಾಗಿರೋದು, ನಿರ್ಮಾಣ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ತಂದಿದೆ. ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಕೋರಿ ಇಡೀ ತಂಡಕ್ಕೆ, ನಿರ್ದೇಶಕರಾದಂಥ ಪುರುಷೋತ್ತಮ್ ಅವರಿಗೆ ಶುಭಾಶಯನ ಕೋರುತ್ತಾ ಮತ್ತು ಎಲ್ಲ ಚಿತ್ರ ನಟರು ಇಡೀ ತಂಡಕ್ಕೆ, ಹೀರೋಯಿನ್ ಅವರಿಂದ ಹಿಡಿದು ಇಡೀ ತಂಡಕ್ಕೆ ಶುಭಾಶಯಗಳನ್ನು ಕೋರ್ತೀನಿ. ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲ ಮಾಧ್ಯಮಿಕರಿಗೂ ನಮಸ್ಕಾರ. ವೇದಿಕೆ ಮುಗಿಸಿದಂಥ ನಮ್ಮ ಆತ್ಮೀಯರು, ಸಹೋದರ ನಮ್ಮ ಮಲ್ಲೇಶ್ವರ ಬಳೆ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೆ ಆಯುಷ್ಯದ ನಾಮ ಒಬ್ಬ ಕೂಡ ಆಗಲಿ ಅಂತ ಅನ್ನಿಸ್ತೀನಿ. ನಮ್ಮ ಹಿರಿಯ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಬಹಳ ಸಂಭಾವಿತರು.
ಯಾರು ಕರೆದ್ರು ಒಂದು ಗೌರವ ಬರುವಂಥ ವ್ಯಕ್ತಿ. ಅವ್ರು ಬಂದಿರೋದು ಭಾಳ ಸಂತೋಷದ. ತಾವು ಇತ್ತೀಚಿನ ಆರೋಗ್ಯ ಸರಿ ಇಲ್ಲ, ತನಗೆ ಹುಷಾರಾಗಿ ಬಂದಿದ್ದೀರಿ ಅಂದರೆ ನಮಗೆ ಚಿತ್ರರಂಗದ ಮೇಲೋ ಕಾಳಜಿ ತೋರಿಸುತ್ತೆ. ಮತ್ತು ನಮ್ಮ ಬಡಾವಣೆಯ ಜನಪ್ರಿಯ ಮಾನವ ಸದಸ್ಯರು ಅವರು ಮಹಾಪೌರರು ಮುಂದಿನ ದಿನಗಳಲ್ಲಿ ಶಾಸಕ ಕೂಡ ಆಗಬೇಕು ಅಂತ ನಮ್ಮ ಆಸೆ. ಆಗ್ತೀರಾ? ಅದು ನಿಮ್ಮ ಜೊತೆ ಇವತ್ತು ಈ ವೇದಿಕೆ ಮೇಲೆ ತಾರಕೇಶ್ವರ ಸಿನಿಮಾದ ಒಂದು ಟೀಸರು ಸಾಂಗ್ಸ್ ಎಲ್ಲ ನೋಡಿದೆ. ಭಾಳ ಕಷ್ಟಪಟ್ಟಿದ್ದಾರೆ ಯುವಕರೆಲ್ಲ, ತಂತ್ರಜ್ಞರು. ನಮ್ಮ ಹೆಡ್ ಮ್ಯಾನ್, ನಮ್ಮ ಪುರುಷೋತ್ತಮ್ ಡೈರೆಕ್ಟ್ರು, ಅವ್ರು ಲಕ್ಕಿ ಡೈರೆಕ್ಟರ್ ಅಂತ ಹೇಳ್ತೀನಿ. ಯಾವ ಸಿನಿಮಾ ಮಾಡಿದ್ರು ಕೂಡ ಬಂಡವಾಳ ಹಾಕಿದ ಬಂಡವಾಳ ಬಂದೇ ಬರುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ನಮ್ಮ ಗಣೇಶ್ ರಾವ್ ಕೇಸರಕರು ಭಾಳಷ್ಟು ಸೇವೆ ಮಾಡಿ ಚಿತ್ರರಂಗದಲ್ಲಿ 333 ಸಿನಿಮಾಗಳನ್ನು ಮಾಡಿ ಸಿನಿಮಾ ರಂಗಕ್ಕೆ ಅವ್ರದೇ ಆದ ಒಂದು ಛಾಪನ್ನು ಮೂಡಿಸಿ ಎತ್ತರವಾಗಿ ಬೆಳೆದಿದ್ದಾರೆ. ನಾನು ನಮ್ಮ ಶಾಸಕರ ವಿನಂತಿ, ಭಾಳ ಸಿನಿಮಾ ಕೆಲಸ ಮಾಡಿದ ಮುಂದಿನ ರಾಜಕೀಯದಲ್ಲೂ ಕೂಡ ಒಂದು ಸ್ಥಾನಮಾನ ಕೊಟ್ಟು ಅವರು ಮಹಾನಗರ ಪಾಲಿಕೆ ಸದಸ್ಯರು ಮಾಡಬೇಕು ಅಂತ ತಮ್ಮಲ್ಲಿ ಈ ವೇದಿಕೆಯ ಮೇಲೆ ತಾರಕೇಶ್ವರ ಅಂತ ಕೇಳ್ಕೊತಿದ್ದೀನಿ ಸರ್. ಅವ್ರು ಭಾಳ ಸಂಭಾವಿತ ಹೋಗ್ತಾ ಆಮೇಲೆ ಮಾತಿಗೆ ನಿಂತ್ಕೊಳ್ಳೋದ ವ್ಯಕ್ತಿ ಅಂತ ನನಗೆ ಅನ್ಸುತ್ತೆ. ಭಾಳ ಉದಯ ಶ್ರೀಮಂತಿಗಿದೆ. ಚಿತ್ರರಂಗದ ಅವ್ರದ್ದೇ ಆದ ಹೆಸರಿದೆ ಸರ್. ನಾವೆಲ್ಲ ಅವ್ರಿಗೆ ಗೌರವಿಸ್ತೀವಿ, ಪೂಜಿಸ್ತೀವಿ. ಯಾಕಂದರೆ ಅವ್ರು ಅಷ್ಟು ಸೇವೆ ಮಾಡಿದ್ದಾರೆ ಅಂತ ಹೇಳ್ತಾ ಈ ಸಿನಿಮಾ ಚಿತ್ರರಂಗದಲ್ಲಿ ಅವ್ರು ಹಾಕಿದ ಬಂಡವಾಳ ಬಂದು ಇನ್ನೂ 10-12 ಸಿನಿಮಾ ಮಾಡೋ ಶಕ್ತಿ ಕೊಡಲಿ. ನಮ್ಮ NRK ವಿಶ್ವನಾಥ್, ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ಬಂದಿದ್ದಾರೆ. ಹಿರಿಯರು ಮಹಾಕವಿ ಕಾಳಿದಾಸ ಸಿನಿಮಾನ ನೋಡಿದ್ರೆ ನೆನಪು ಬರುತ್ತೆ ಅಂತ ಒಂದು ಅದ್ಭುತವಾದ ನಟರು. ಸಿನಿಮಾದ ಬಗ್ಗೆ ಅವ್ರದೇ ಆದ ಒಂದು ದೊಡ್ಡ ವಿಷನ್ ಇದೆ. ಅದು ತಪ್ಪಕ್ಕೆ ನಂಬಿಕೆಲ್ಲ ಆಗಲ್ಲ. ಮುಂದಿನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೆಯದಾಗಂತ ಹಾರೈಸಿ ಆಶಿಸ್ತೀನಿ. ಒಳ್ಳೆಯದಾಗಲಿ. ಓಂ ಶ್ರೀ ಸಾಯಿರಾಮ್. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಮುಖ್ಯವಾಗಿ ನನ್ನ ಶ್ರೇಯೋಭಿಲಾಷಿಗಳು ಅಶ್ವತ್ಥನಾರಾಯಣ ಅವರಿಗೆ ಪ್ರತ್ಯೇಕವಾಗಿ ನಾನು ನಮಸ್ಕಾರ ಇಷ್ಟಪಡ್ತೇನೆ. ಯಾಕಂದರೆ ಹತ್ರ 34 ವರ್ಷದಿಂದ ಪದ್ಮಶ್ರೀ ಡಯಾಗ್ನೋಸ್ನಲ್ಲಿ ಟೆಸ್ಟ್ಗಳು ನಡೀತಾ ಇರುತ್ತೆ. ಶ್ರೀಮತಿ ನನ್ನ ಸ್ವಂತ ಅಂಕುಲ್ ಅಂತ ಕರೀತಾರೆ. ಯಾವುದೇ ಟೆಸ್ಟ್ ಆಗಲಿ ಏನಾಗಲಿ ಆಟೋಮೆಟಿಕ್ ಆಗಿ 50% ಡಿಸ್ಕೌಂಟ್ ಮಾಡಿ ಸಹಾಯ ಮಾಡ್ತಾರೆ. ಈ ರೀತಿ ನನಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ಅಲ್ಲಿ ಸಹಾಯ ಮಾಡುವಂಥ ಪರಿಸ್ಥಿತಿ ಇದೆ. ಅಂಥ ಹೃದಯ ಶ್ರೀಮಂತರು ನಮ್ಮ ಅಶ್ವತ್ಥನಾರಾಯಣ ಅವರು. ನಮ್ಮ ಅಧ್ಯಕ್ಷ ಬಗ್ಗೆ ಹೇಳಬೇಕಾಗಿಲ್ಲ. ತುಂಬ ಒಳ್ಳೆ ಹೃದಯ. ಯಾವ ನಿರ್ಮಾಪಕ ಕಷ್ಟ ಬಂದ್ರೂ ಅವರು ಮುಂದೆ ನಿಂತ್ಕೊಂಡು ಅವ್ರಿಗೆ ಸಹಾಯ ಆಗಬೇಕಂತ ಯೋಚನೆ ಮಾಡೋರು ನಮ್ಮ ಅಧ್ಯಕ್ಷರು. ನಮ್ಮ ಮುಸ್ರಿ ಅವರಷ್ಟೇ ಫೋನ್ ಮಾಡ್ತಾರೆ, ಅಕೌಂಟ್ ಕಳಿಸ್ಕೊಡಿ, ಅಕೌಂಟ್ ನಂಬರು, ನಾವು ಇಮಿಡಿಯೇಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ. ಅಂದರೆ ಕಷ್ಟದಲ್ಲಿರುವಾಗ ಸಂಘ ಯಾಕೆ ಇರಬೇಕಂತ ನಾವು ಯೋಚನೆ ಮಾಡ್ತೇವೆ. ನಾವು ಸಂಘ ಕೇವಲ ಸುಖ ಪಾರ್ಟಿ ಮಾಡ್ಕೊಡೋಕ್ಕೆ, ಖುಷಿ ಮಾಡೋಕ್ಕಲ್ಲ, ಕಷ್ಟ ಇರೋಕ್ಕೆ ಕೈ ನೋಡಿಕೆ ಮಾತ್ರ ಸಂಘ ಇರಬೇಕನ್ನೋದು ನಮ್ಮ ಫಿಲ್ಮ್ ಚಾಂಬರ್ ಆಗ್ಬೋದು, ನಿರ್ಮಾಪಕರ ಸಂಘ ಆಗ್ಬೋದು, ಕಲಾವಿದರ ಸಂಘ ಆಗ್ಬೋದು, ನಿರ್ದೇಶಕ ಸಂಘ ಆಗ್ಬೋದು, ನಿರ್ದೇಶಕ ಸಂಘ ಎಲ್ಲ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾಕಂದರೆ ಈ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬ ಕಾಸ್ಟ್ಲಿ. ಕೆಮ್ಮು ಅಂತ ಹಾಸ್ಪಿಟ್ಲ್ಗೆ ಹೋದರೆ 1 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. ಎಲ್ಲರೂ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಅಲ್ಲ, ಎಲ್ಲರೂ ಸಕ್ಸಸ್ಫುಲ್ ನಿರ್ಮಾಪಕರಲ್ಲ. 10 ಜನ ಇರ್ತಾರೆ ಅದೃಷ್ಟವಂತರು, 90% ಕಷ್ಟದಲ್ಲಿ ಇರ್ತಾರೆ. ಅಂಥವ್ರಿಗೆ ಈ ಸಂಘಗಳು ಬೇಕಾಗಿರುತ್ತೆ. ಈಗಿರುವಂಥ ಅಧ್ಯಕ್ಷ ಆಗ್ಬೋದು, ಸೆಕ್ರೆಟರೀಸ್ ಆಗ್ಬೋದು, ಉಪಾಧ್ಯಕ್ಷ ಆಗ್ಬೋದು, ಎಲ್ಲರೂ ನಿರ್ಮಾಪಕ ಪರವಾಗಿ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಸಾರಾ ಗೋವಿಂದ್ ಅವರು ಅಷ್ಟೇ, ಕಲ್ಯಾಣ ನಿಧಿಗೆ ಅವರ ಅಧ್ಯಕ್ಷರು, ಅವರು ಯೋಚನೆ ಮಾಡ್ತಾರೆ ನ್ಯಾಯವಾಗಿ ಯಾರಿಗೆ ಸಹಾಯ ಮಾಡಬೇಕು ಅನ್ನೋದನ್ನು. ತುಂಬ ಜನಕ್ಕೆ ಸಹಾಯ ಆಗ್ತಾ ಇದೆ ನಮ್ಮ ಸಂಘದಿಂದ. ನಮ್ಮ ಸಂಘಕ್ಕೆ ಯಾವತ್ತೂ ಋಣಿಯಾಗಿರ್ತೇನೆ ನಾನು. ನಮ್ಮ ಮನೋಜ್ ಕುಮಾರ್ ಅವರು, ಗಣೇಶ್ ಅವರಿಬ್ಬರು ಆಪ್ತರು, ಕೃಷ್ಣಾಜಲಿ ಇದ್ದ ಹಾಗೆ ಅನ್ಕೋಬೇಕು. ಏನೇ ಯಾರಿಗಾದ್ರೂ ಒಬ್ಬ ಪೇಷಂಟ್, ನಮ್ಮ ಸಂಘದವರಾಗ್ಬೋದು, ನಮ್ಮ ಫ್ರೆಂಡ್ಸ್ ಆಗ್ಬೋದು, ಯಾರಾದ್ರೂ ಗಣೇಶ್ ರಾವ್ ಇಂಥ ಕಲಾವಿದೆ JC ಜನರಲ್ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಅಂದ ತಕ್ಷಣ ಗಣೇಶ್ ರಾವ್ ಫಸ್ಟ್ ಹೋಗ್ತಾರೆ ಅಲ್ಲಿಗೆ. 2,000-3,000 ಫಸ್ಟ್ ಕೊಟ್ಬಿಟ್ಟು ಅಲ್ಲಿರೋ ಸ್ಟಾಫ್ಗಳನ್ನ ಹೇಳಿ
ನಮ್ಮ ಅಶ್ವತ್ಥರ ಪರವಾಗಿ ಅವ್ರು ತುಂಬ ಕೆಲಸ ಮಾಡ್ತಾರೆ. ಗಣೇಶ್ ಅವರು ನಟರಾಗಿ 333 ಪಿಕ್ಚರ್ ಮಾಡೋದು ದೊಡ್ಡದಲ್ಲ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾರಲ್ವಾ, ನಿಜವಾಗ್ಲೂ ಗಣೇಶ್ ಅವ್ರ ಹೃದಯ ತುಂಬ ದೊಡ್ಡದು. ಮನೋಜ್ ಕುಮಾರ್ ಅವರು ಸಮಾಜ ಸೇವಕರು. ಬ್ಲಡ್ ಬ್ಯಾಂಕ್ ಇದೆ, ಲೈನ್ಸ್ ಸಹಕಾರದಿಂದ ಎಷ್ಟು ವರ್ಷದಿಂದ ಅವರು ಈ ರಕ್ತದಾನ ಆಗಬಹುದು, ಬೇರೆ ರೀತಿ ಸಹಾಯ ಮಾಡ್ತಾ ಇರ್ತಾರೆ. ನನ್ನ ಮಗನಿಗೆ ಡೆಂಗು ಬರುವಾಗ ವೈಟ್ ಪ್ಲೇಟ್ಸ್ ಅರ್ಜೆಂಟ್ ಬೇಕಂತ ಕೇಳುವಾಗ ನಾನು ಫಸ್ಟ್ ಫೋನ್ ಮಾಡಿದ್ದು ಮನೋಜ್ ಕುಮಾರ್ ಅವರಿಗೆ. ಇಮಿಡಿಯೇಟ್ ಒಬ್ಬ ಸ್ಟೂಡೆಂಟ್ ಬಂದು ರಕ್ತ ಕೊಟ್ಟಿದ್ದಾನೆ. ಆ ವೈಟ್ ಪ್ಲೇಟ್ಸ್ ಬರಲಿಲ್ಲ ಅಂದರೆ ನನ್ನ ಮೊಮ್ಮಗನ ಕೈ ಸಿಗ್ತಾ ಇರಲಿಲ್ಲ. ಇದು ದೊಡ್ಡದು. ಒಂದು ಮರ ನೆರಳು ಕೊಡ್ತಾ ಇದೆ. ಒಬ್ಬ ಮನುಷ್ಯ ಬಿಟ್ಟು ನಾವು ಯಾರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಆ ಜನ್ಮನೇ ವೇಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಅಂತ ಅವರು ಇವರೆಲ್ಲ ಇವರ ಸಹಕಾರದಿಂದಾನೇ ನಾನು 117 ಸಲ ರಕ್ತದಾನ ಮಾಡಿದ್ದೀನಿ. ನಾನು ಹುಟ್ಟಿದಬ್ಬ ದಿನ ಒಂದು ತಿಂಗಳು ಮುಂಚಿತವಾಗಿ ಮನೋಜ್ ಕುಮಾರ್ ಫೋನ್ ಮಾಡ್ತಾರೆ, ಯಾವಾಗ ಸರ್ ಕ್ಯಾಂಪೇ ಇಲ್ಲಿ ಮಾಡೋಣ ಹಂಗೆ ಅಂತ. ಶೂಟಿಂಗ್ ಹತ್ರನೇ ಬ್ಲಡ್ ಬ್ಯಾಂಕ್ ಕರ್ಕೊಂಡು ಬರ್ತಾರೆ. ಬ್ಯುಸಿ ಆಗಿದ್ರೆ ಒಂದು ಮೊಬೈಲ್ ಬಸ್ಸಿಗೆ ಕಳಿಸ್ಕೊಡ್ತಾರೆ ಬ್ಲಡ್ ಕಲೆಕ್ಟ್ ಮಾಡೋಕ್ಕೆ. ಇಂಥ ಒಳ್ಳೆ ಹೃದಯವಂತವ್ರು ನಮ್ಮ ಗಣೇಶ್ ಅವರು, ಮನೋಜ್ ಕುಮಾರ್ ಅವರು. ಇನ್ನು A2 ಮ್ಯೂಸಿಕ್, ಶ್ರೀ ಮ್ಯೂಸಿಕ್. ದೊಡ್ಡವ್ರಿಗೆ ಯಾರಾದ್ರು ಸಹಾಯ ಮಾಡ್ತಾರೆ, ಸಣ್ಣವ್ರು ಸಹಾಯ ಮಾಡ್ಬೇಕಂದ್ರೆ ಯಾರಿಗೂ ಮನಸ್ಸು ಬರಲ್ಲ. ಬಟ್ ನಮ್ಮ ಚಿಕ್ಕನ್ನವ್ರಿಗೆ ಹೆಸರು ಚಿಕ್ಕನ್ನಾಗಿ ಇಟ್ಕೊಂಡಿದ್ದಾನೆ, ದೊಡ್ಡನ್ನ ಅಂತಿರ್ಬೇಕು. ದೊಡ್ಡ ಮನಸ್ಸು ಅವ್ರದ್ದು. ಸಣ್ಣ ಕಂಪನಿ ಎಲ್ಲಕ್ಕೂ ತುಂಬ ಸಹಾಯ ಮಾಡೋರು ನಮ್ಮ ಚಿಕ್ಕನ್ನವರು. ಇನ್ನು ನಮ್ಮ ವಿಷ್ಣುವರು ಆಗ್ಬೋದು. ಗುರುಗಳು ಬಂದರು. ಗುರುಗಳಿಗೆ ನಮಸ್ಕಾರ. ಅವ್ರ ಬಗ್ಗೆ ಏನು ಹೇಳಬೇಕು. ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿ ರಾಜ್ಕುಮಾರ್ ಸರಿಯಾಗಿ ನಟನೆ ಮಾಡಿ ಅಂತ ಮಹಾನ್ ಕಲಾವಿದರು ನಮ್ಮ ಶ್ರೀನಿವಾಸ ಮೂರ್ತಿ ಅವರು. ನಾನು ಮಾಡಿದ 92 ಕನ್ನಡ ಚಿತ್ರದಲ್ಲಿ ಹತ್ರತ್ತ ಒಂದು 45 ಚಿತ್ರ ಶ್ರೀನಿವಾಸ ಮೂರ್ತಿ ಆಕ್ಟ್ ಮಾಡಿದ್ದಾರೆ. ಎಲ್ಲಿ ಇದ್ರು ವಾರಕ್ಕೂ 10 ದಿನಕ್ಕೂ ಸಲ ಫೋನ್ ಮಾಡ್ತಾರೆ, ಹೇಗಿದ್ದಾರೆ ಡೈರೆಕ್ಟರ್, ಏನ್ ಮಾಡ್ತಾ ಇದ್ದೀರ ಅಂತ. ಮನುಷ್ಯರಿಗೆ ಸಹಾಯ ಇರಬೇಕು. ಶ್ರೀನಿವಾಸ ಮೂರ್ತಿ ಅವರು ಒಳ್ಳೆ ನಟರು, ಒಳ್ಳೆ ಮನುಷ್ಯರು ಅಂತ ಮಹಾನ್ ವ್ಯಕ್ತಿ. ಇನ್ನು ನಮ್ಮನ್ನು ಬೆಳೆಸಿದಂಥ ಮಹನೀಯರೆಲ್ಲ ಇಲ್ಲೇ ಇದ್ದಾರೆ. ಪತ್ರಿಕಾ ಸಹೋದರರು, ಮಾಧ್ಯಮದವರು. ಈ 36 ವರ್ಷದಲ್ಲಿ ನಿಮ್ಮಿಂದ ನಾವು ಆಚೆ ಬಂದಿದ್ದೀವಿ. ನಾವು ನಮ್ಮ ತಪ್ಪೊಪ್ಪುಗಳನ್ನ ನೀವು ಟೀಕೆ ಮಾಡಿದ್ರಿ, ಸಪೋರ್ಟ್ ಮಾಡಿದ್ರಿ, ನಮ್ಮನ್ನು ಬೆಳೆಸಿದ್ರಿ. ನಿಮ್ಮ ಸಹಾಯ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಮ್ಗೆ ಯಾವ ರೀತಿ ನೀವು ಸಹಾಯ ಮಾಡಿ ನಮ್ಮನ್ನು ಬೆಳೆಸಿದ್ರು, ಅದೇ ರೀತಿ ಒಬ್ಬ ಕಲಾವಿದರಾಗಿ ಗಣೇಶನ ಬೆಳೆಸಿದ್ರಿ. ಒಬ್ಬ ನಿರ್ಮಾಪಕರಾಗಿ ಇವತ್ತು ನೀವು ಬೆಳೆಸಬೇಕು, ಅವ್ರ ಸಹಕಾರ ಕೊಡಬೇಕಂತ ನಾನು ಹೃದಯಪೂರ್ವಕ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಟು ಗಣೇಶ್ ರಾವ್, ತಾರಕೇಶ್ವರ ಯೂನಿಟ್ ಆಲ್ಸೋ. ಇವತ್ತೇ ಗಣೇಶ್ ಅವರ ಸಿನಿಮಾ ತಾರಕೇಶ್ವರ ಹೌಸ್ಫುಲ್ ಆಯಿತು, ಸ್ಟ್ಯಾಂಡಿಂಗ್ ಆಡಿಯನ್ಸ್ ಇದ್ದಾರೆ. ಈ ಕಾಲದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಹೇಳ್ಬೇಕಾಗಿಲ್ಲ. ಸಿನಿಮಾ ಮಾಡಿದ ಮೇಲೆ ಬಿಡುಗಡೆ ಮಾಡ್ಬೇಕಂದ್ರೆ ಇನ್ನೆಷ್ಟು ಕಷ್ಟನೋ ಹೇಳ್ಬೇಕಾಗಿಲ್ಲ. ಆದ್ರೂ ಪುರುಷೋತ್ತಮ ಅವರು ನನ್ನ ಹತ್ರ ಕೆಲಸ ಮಾಡಿರ್ಬೋದು, ಬಟ್ ನಿರ್ಮಾಪನ ಹೆಂಗ್ ಸೇವ್ ಮಾಡ್ಬೇಕನ್ನೋದನ್ನ ಅವ್ರ ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅವ್ರು ಶ್ರೀಮತಿ ಅವರು ಅಷ್ಟೇ, ಪ್ರೊಡಕ್ಷನ್ ಡಿಸೈನಿಂಗ್ ಅವರು ಶ್ರೀಮತಿ ಅವರು ಪಾರ್ವತಿ ಪರಮೇಶ್ವರ ಇದ್ದ ಹಾಗೆ ಗಂಡ ಹೆಂಡತಿ ತುಂಬಾ ಕಷ್ಟಪಡ್ತಾರೆ ನಿರ್ಮಾಪಕಗೋಸ್ಕರ. ಗಣೇಶ್ ರಾವ್, ಪುರುಷೋತ್ತಮ ನಿಮಗೆ ಫಸ್ಟ್ ಸಕ್ಸಸ್ ಅಂತ ಹೇಳಿ ಇಷ್ಟಪಡ್ತೇನೆ. 100%. ಸಿನಿಮಾ ನಾವು ನಾಗದೇವತೆ ಮಾಡಿದ್ದೀವಿ, ಕ್ರೋರ್ಸ್ ಖರ್ಚು ಮಾಡಿದ್ದೀವಿ, ಗ್ರಾಮ ದೇವತೆ ಮಾಡಿದ್ದೀವಿ, ದೊಡ್ಡ ದೊಡ್ಡ ಸಿನಿಮಾಗಳ ಆಚುಂಚನೆ ಮಾಡಿದ್ವಿ. ಬಟ್ ಎಷ್ಟು ಕಾಂಪ್ಯಾಕ್ಟ್ ಆಗಿ ಆನಂದವಾಗಿ ಮಾಡಬೇಕು, ನಿರ್ಮಾಪಕ ತೊಂದರೆ ಕೊಡದೆ ನಿಮಗೆ ಗೊತ್ತು. ನಾನು ಅಷ್ಟೇ ನನ್ನ ಜೀವನದಲ್ಲಿ ಯಾವತ್ತೂ ನಮ್ಮ ನಿರ್ಮಾಪಕರಿಗೆ ತೊಂದರೆ ಕೊಡಲಿಲ್ಲ, ತೊಂದರೆ ಕೊಡಲ್ಲ. ಅದರಿಂದ ನಾನು 106 ಚಿತ್ರ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಓಕೆ, ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಗಣೇಶ್ ರಾವ್, ಪುರುಷೋತ್ತಮ್,
ನಿಮ್ಮ ಟೀಮ್ ಎಲ್ರಿಗೂ ಬಾಬಾ ಅವರ ಆಶೀರ್ವಾದ ಇಲ್ಲದ ಪ್ರಾರ್ಥನೆ ಮಾಡ್ತೀನಿ. ನಾನು ಪೂಜಿಸಿ ಆರಾಧಿಸೋ ಭಗವಾನ್ ಸಾಯಿರಾಮ್ ಪ್ರಾರ್ಥನೆ ಮಾಡ್ತಾನೆ. ಎಲ್ಲರಿಗೂ ಆಯುಷ್, ಆರೋಗ್ಯ, ಸುಖ, ಸಂತೋಷ ಪಡಲಿ ಅಂತ. ಸಾಯಿರಾಮ್, ಗಾಡ್ ಬ್ಲೆಸ್ ಯು.